ಈ ನಡುವೆ ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿಕೆ ವಿಚಾರ ಇತ್ತಲ್ಲ, ಅದನ್ನು ವೈರಲ್ ಮಾಡಿದ್ರಲ್ಲ, ಎಲ್ಲ ಕಡೆ ಹಂಚಿಕೆ ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅಂದರೆ ಒಂದು ಪ್ರಶ್ನೆ ಒಂದಲ್ಲ, ಹಲವಾರು ಅನುಮಾನಗಳು ಈ ಪ್ರಕರಣದಲ್ಲಿ ಮೂಡ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಲ್ಲಿ ತನಕ ಇಬ್ಬರಷ್ಟೇ ಬಂಧನ, ಉಳಿದವರೆಲ್ಲಿ ಅಂತ ಪ್ರಶ್ನೆ. ಮಾತ್ರ ಬಂಧಿಸಿದ್ದಾರೆ, ಇನ್ನು ಉಳಿದವರು ಎಲ್ಲಿ ಅಂತ ಹಲವು ಅನುಮಾನ ಮತ್ತು ಅಚ್ಚರಿಗೆ ಎಡೆ ಮಾಡಿಕೊಟ್ಟಿದೆ SIT ಅವರ ನಡೆ. ಪ್ರೀತಮ್ ಗೌಡ ಅವರ ಆಪ್ತ ಚೇತನ್ ಮತ್ತು ಲಿಖಿತ್ ಗೌಡ ಇಬ್ಬರನ್ನ ಪೊಲೀಸರು ಬಂಧಿಸಿದ್ರು ಈಗ 4 ದಿನಗಳ ಹಿಂದೆ. FIRನಲ್ಲಿ ಮೊದಲು ಹೆಸರಿದ್ದ 5ರನ್ನ ಬಿಟ್ಟು ಇನ್ನೂ ಬಂಧಿಸಿಲ್ಲ SIT ಅವರು ಯಾರನ್ನೂ ಬಂಧಿಸಿಲ್ಲ. 6 ಮತ್ತು 7ನೇ ಆರೋಪಿಗಳು ಜೈಲು ಸೇರಿದ್ರು, ಉಳಿದವರ ಬಂಧನ ಆಗಿಲ್ಲ. ಯಾಕೆ ಅಂತಕ್ಕಂಥ ಪ್ರಶ್ನೆ. ಇದನ್ನು ಎಲ್ಲರೂ ಕೇಳಿದ್ರು ಈ ಪ್ರಶ್ನೆಯನ್ನು. ರಾಜಕೀಯ ನಾಯಕರುಗಳು ಈ ಪ್ರಶ್ನೆ ಮಾಡಿದ್ರು, ಪ್ರೀತಮ್ ಗೌಡನೂ ಮಾಡಿದ್ರು. ಆದರೆ SIT ಅವರು ಇದಕ್ಕೆ ಉತ್ತರವನ್ನೇ ಕೊಡೋದಕ್ಕೆ ಹೋಗಿಲ್ಲ. ನವೀನ್ ಗೌಡ, ಕಾರ್ತಿಕ್ ಗೌಡ, ಪುಟ್ಟಿ ಅಲಿಯಾಸ್ ಪುಟ್ಟರಾಜ್ ಹಾಗೂ ಶರತ್ ಎಲ್ಲಿ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ನಾಪತ್ತೆ ಆಗಿರೋ ಮೂವರನ್ನ ವಿಚಾರಣೆಗೂ ಕೂಡ SIT ಅಧಿಕಾರಿಗಳು ಕರೀತಾ ಇಲ್ಲ. ಜಾಮೀನು ಅರ್ಜಿ, ಅವರು ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕೊಂಡಿದ್ರಲ್ಲ, ಅದನ್ನ ಕೂಡ ಕೋರ್ಟ್ ವಜಾ ಮಾಡ್ತು. ಆದ್ರೂ ಅವರನ್ನ ಬಂಧಿಸೋದಕ್ಕೆ ಮೀನಾಮೇಷ ಮುಹೂರ್ತ ನೋಡ್ತಾ ಇದಾರಲ್ಲ, ಇದ್ಯಾಕೆ ಅನ್ನೋದು ಪ್ರಶ್ನೆ. SIT ಪಕ್ಷಪಾತಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅನ್ನೋದು JDS ಹಾಗೂ BJP ನಾಯಕರ ಮಾತು. ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಕೇವಲ ವಿಪಕ್ಷದವ್ರನ್ನ ಹಣಿಬೇಕು ಅಂತ ಈ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ದಿಕ್ಕನ್ನೇ ಇವರು ಬೇರೆ ರೀತಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದೀವಿ. ಪೆನ್ ಡ್ರೈವ್ ಫೈಲ್ ಕೇಸ್ ಫೈಲ್ ಅಲ್ಲಿ ಯಾರ್ಯಾರು ಆರೋಪಿಗಳು ಒಂದ್ಸರ್ತಿ ನೋಡ್ಬಿಡೋಣ. ಕಾರ್ತಿಕ್ ಗೌಡ, ಈತ ಪ್ರಜ್ವಲ್ ರೇವಣ್ಣ ಮಾಜಿ ಕಾರ್ ಚಾಲಕ. ಈತ ಅದೆಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ. ಕುಮಾರಸ್ವಾಮಿ ಕೂಡ ಈತನ ಬಗ್ಗೆ ಸುಮಾರು ಪ್ರಶ್ನೆ ಕೇಳಿದ್ರು, ಈತನನ್ನು ಇನ್ನೂ ಬಂಧಿಸಿಲ್ಲ. ಪುಟ್ಟರಾಜು, ಶ್ರೇಯಸ್ ಪಟೇಲ್ ಅವರ ಆಪ್ತ, ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇದಾರಲ್ಲ ಅವರ ಆಪ್ತ ಪುಟ್ಟರಾಜು, ಆರೋಪಿ ನಂಬರ್ 2. ಆರೋಪಿ ನಂಬರ್ 3 ನವೀನ್ ಗೌಡ, ಕಾಂಗ್ರೆಸ್ ಕಾರ್ಯಕರ್ತ, ಈತನನ್ನು ಕೂಡ ಇನ್ನೂ ಬಂಧಿಸಿಲ್ಲ. ಆರೋಪಿ ನಂಬರ್ 4 ಚೇತನ್ ಗೌಡ, ಕಾಂಗ್ರೆಸ್ ಕಾರ್ಯಕರ್ತ, ಬಂಧಿಸಿಲ್ಲ. ಆರೋಪಿ ನಂಬರ್ 5 ಕ್ವಾಲಿಟಿ ಬಾರ್ ಶರತ್, ಪ್ರೀತಮ್ ಅತ್ಯಾಪ್ತ, ಈತನನ್ನು ಬಂಧಿಸಿದ್ದಾರೆ. ಆರೋಪಿ ನಂಬರ್ 6 ಬಂಧಿಸಿದ್ದಾರೆ, ಚೇತನ್, ಪ್ರೀತಮ್ ಕಚೇರಿಯ ಸಿಬ್ಬಂದಿ. ಮತ್ತು ಆರೋಪಿ ನಂಬರ್ 7 ಲಿಖಿತ್, ಪ್ರೀತಮ್ ಅವರ ಆಪ್ತ. ನೋಡಿ, ಪ್ರೀತಮ್ ಗೌಡ ಬಂದು BJPಯ ಮಾಜಿ ಶಾಸಕ. BJP ಶಾಸಕರ ಆಪ್ತರಿಬ್ಬರನ್ನ ಬಂಧಿಸ್ಬಿಟ್ರು. ಈ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಯಾರ್ಯಾರಿದ್ದಾರೆ ಇವ್ರು ಯಾರನ್ನೂ ಬಂಧಿಸಿಲ್ಲ SIT ಅವರು. ನಿಮಗೊಂದು ವಿಚಾರ ಗೊತ್ತಿರಲಿ, ಜಾಮೀನಿಗೆ ಹಾಕ್ಕೊಂಡಿದ್ರು ಇವರೆಲ್ಲರೂ ಕೂಡ. ಜಾಮೀನು ಅರ್ಜಿ ವಜಾಗೊಂಡಿತ್ತು. ಜಾಮೀನು ಅರ್ಜಿ ವಜಾಗೊಂಡ ಇಮ್ಮಿಡಿಯೇಟ್ 5 ನಿಮಿಷದಲ್ಲಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಬೆಂಗಳೂರಿನಲ್ಲಿ. ಆದರೆ ಜಾಮೀನು ಅರ್ಜಿ ವಜಾಗೊಂಡು ಇಷ್ಟು ದಿನ ಕಳೆದ್ರು ಇವ್ರು ಯಾರನ್ನೂ ಕೂಡ ಇನ್ನೂ ಬಂಧಿಸಿಲ್ಲ. ಇದ್ರ ಜೊತೆಗೆ ನವೀನ್ ಗೌಡ ಫೇಸ್ಬುಕ್ ನಲ್ಲಿ ಪದೇ ಪದೇ ತನಿಖೆ ದಿಕ್ಕನ್ನ ತಪ್ಪಿಸೋದಕ್ಕೆ ಮಂಜು ಅವರ ಫೋಟೋ ಅದೆಲ್ಲ ಕೊಟ್ಟೆ ಎಲ್ಲ ಇದ್ರೂ ಕೂಡ ಇವರನ್ನ ಬಂಧಿಸಿಲ್ಲದೆ ಇರತಕ್ಕಂಥದ್ದೇ ಈಗ ದೊಡ್ಡ ಪ್ರಶ್ನೆ ಮತ್ತು ಅನುಮಾನಗಳಿಗೆ ಕಾರಣ. ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ SIT ಅವರು ಕೆಲಸ ಮಾಡ್ತಿಲ್ಲ ಅಂತ ಅನಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಶಿಧರ್. ಈಗ ತನಿಖೆಯ ದಿಕ್ಕಿನ ಬಗ್ಗೆ ಯಾವಾಗ ಅನುಮಾನ ಮೂಡುತ್ತೆ ಅಂದ್ರೆ ಈ ತರದ ಹೆಜ್ಜೆಗಳನ್ನು ಇಟ್ಟಾಗ. ಯಾಕೆ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡ್ತಾ ಇದ್ದಾರೆ? ನವೀನ್ ಗೌಡ ನೋಡಿದ್ರೆ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಏನೇನ್ ಪೋಸ್ಟ್ ಗಳನ್ನ ಹಾಕ್ಬೇಕು ಫೇಸ್ಬುಕ್ ನಲ್ಲಿ ಎಲ್ಲ ಹಾಕೊಳ್ತಾ ಇದ್ದಾರೆ, ಇದೇನು ಅಂತ. ಮಮತಾ, ಏನು ಸಂಸದ ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಿಸಿದ್ದು ಎನ್ನಲಾದಂತಹ ಪೆನ್ಡ್ರೈವ್ ಪ್ರಕರಣ ತನಿಖೆಯನ್ನು SIT ಚುರುಕುಗೊಳಿಸಿದೆ. ಆದರೆ ಇದರಲ್ಲಿ ಪ್ರಮುಖವಾಗಿ ಏನು JDSನ ಏಜೆಂಟ್ 5ರ ಮೇಲೆ ದೂರನ್ನು ಕೊಟ್ಟು ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ 5ರ ಮೇಲೆ FIR ದಾಖಲಾಗಿತ್ತು. ಅದಾದ ಬಳಿಕ ಅವರೆಲ್ಲರೂ ಸಹ ಜಾಮೀನು ನಿರೀಕ್ಷಣಾ ಅರ್ಜಿಯನ್ನು ಹಾಕೊಂಡಿರ್ತಾರೆ, ಆದರೆ ಅದು ಸಹ ವಜಾಗುತ್ತೆ. ಇದೆಲ್ಲದ ಬೆಳವಣಿಗೆ ನಂತರ ಹೆಸರೇ ಕೇಳಿ ಬರೆದಂತಹ ಪ್ರೀತಮ್ ಗೌಡರ ಆಪ್ತರಾದಂತಹ ಚೇತನ್ ಹಾಗೂ ಲಿಖಿತ್ ಗೌಡವನ್ನು ಈಗ ಬಂಧಿಸಿದ್ದಾರೆ. ಆದರೆ ಮೊದಲು ಏನು FIR ಆಗಿತ್ತು, ಕಾರ್ತಿಕ್ ಗೌಡ, ಪುಟ್ಟರಾಜು, ಚೇತನ್ ಗೌಡ, ನವೀನ್ ಗೌಡ, ಶರತ್, ಇವರು ಯಾರನ್ನು ಸಹ ಇದುವರೆಗೂ ಬಂಧನಕ್ಕೆ SIT ಮುಂದಾಗದೇ ಇರತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಸೋಮವಾರ ಇವರೆಲ್ಲರ ನಿವಾಸ, ಕಚೇರಿ, ಹೋಟೆಲ್ ಎಲ್ಲದರ ಮೇಲೂ ದಾಳಿ ಮಾಡಿ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಕಂಪ್ಯೂಟರ್ಗಳನ್ನ ವಶಕ್ಕೆ ಪಡೆದ. ಆದರೆ SITಯ ನಡೆ ಈಗ ಹಲವು ಅನುಮಾನ ಹಾಗೂ ಅಚ್ಚರಿಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ಕಾರ್ತಿಕ್ ಗೌಡ ಪ್ರಜ್ವಲ್ ರೇವಣ್ಣವರ ಮಾಜಿ ಕಾರು ಚಾಲಕ, ಪುಟ್ಟರಾಜು ಏನಿದ್ರು ಇವರು ಶ್ರೇಯಸ್ ಪಟೇಲ್ ಅವರ ಅತ್ಯಾಪ್ತ, ಹಾಗೆ ನವೀನ್ ಗೌಡ ಸಚಿವ ಜಮೀರ್ ಅವರ ಆಪ್ತನಾಗಿದ್ದಾನೆ. ಹೀಗಾಗಿ ಅವರು 5 ಜನ ಜಾಮೀನು ಅರ್ಜಿ ವಜಾ ಆದರೂ ಸಹ SIT ಅವರವ್ರನ್ನ ಬಂಧನಕ್ಕಾಗಲಿ ವಿಚಾರಣೆಗೂ ಸಹ ಕರೆದಿಲ್ಲ. ಆದರೆ ಪ್ರೀತಮ್ ಗೌಡರ ಆಪ್ತರು ಇಬ್ಬರನ್ನ
ಬಂಧಿಸಿದ್ದಾರೆ. ಅಲ್ಲದೆ ಈ 5 ಜನ ಏನೆಂದರೆ ಇವರೆಲ್ಲರೂ ಸಹ ತಲೆಮರೆಸ್ಕೊಂಡಿದ್ದಾರೆ. ಆದರೂ ಸಹ ಅವರನ್ನು ಬಂಧಿಸಿ ವಿಚಾರಣೆ ಕರೆತರುವಂಥ ಪ್ರಯತ್ನವನ್ನು SIT ತಂಡ ಮಾಡ್ತಿಲ್ಲ. ಆದರೆ ಪ್ರೀತಮ್ ಗೌಡ್ರು ಇಬ್ಬರು ಕಾರ್ಯಕರ್ತರನ್ನ ಬಂಧಿಸಿ ಅವ್ರನ್ನ ಈಗ ಜೈಲಿಗೆ ಬಿಡಲಾಗಿದೆ. ಉಳಿದವರೆಲ್ಲರೂ ಸಹ ಎಲ್ಲಿ ತಲೆಮರೆಸ್ಕೊಂಡಿರೋಂಥ ಹುಡುಕುವಂಥ ಒಂದು ಪ್ರಯತ್ನವನ್ನು ಸಹ ಮಾಡಿಲ್ಲ. ಈಗಾಗಲೇ ಮಹತ್ವದ ದಾಖಲೆಗಳು ಅವರ ಬಳಿ ಇದೆ. ಅಲ್ಲದೆ ಕಾರ್ತಿಕ್ ದೇವರಾಜೇಗೌಡರಿಗೆ ನಾನು ಮಾತ್ರ ಒಂದು ಕಾಪಿ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಈಗ ಒಂದೆಡೆ ದೇವರಾಜೇಗೌಡರು ಸಹ ಅತ್ಯಾಚಾರ ಪ್ರಕರಣದಲ್ಲಿ ಜೈಲನ್ನು ಸೇರಿದ್ದಾರೆ. ಆದರೆ ಈ 5ರಲ್ಲಿ ಒಬ್ಬರನ್ನು ಸಹ ಇದುವರೆಗೂ ಬಂಧಿಸಿಲ್ಲ. ಅದರಲ್ಲಿ ಶರತ್ ಅಲಿಯಾಸ್ ಕ್ವಾಲಿಟಿ ಬಾರ್ ಶರತ್ ಏನಿದ್ದಾರೆ ಅವರು ಜಾಮೀನಿಗೆ ಅರ್ಜಿಯನ್ನೇ ಹಾಕಿಲ್ಲ. ಅವರನ್ನು ಸಹ ಇದುವರೆಗೂ ವಿಚಾರಣೆಗೆ ಕರೆದಿಲ್ಲ. ಹಾಗಾಗಿ SIT ಈ ತನಿಖೆ ನಡೀತಾ ಇದೆ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಮಮತಾ. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನಿಷ್ಪಕ್ಷಪಾತವಾದಂತಹ ಕೆಲಸ ನಾವು ಮಾಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಮೇಲ್ನೋಟಕ್ಕೆ ಜನರೇ ಕೇಳ್ತಿರೋ ಪ್ರಶ್ನೆ ಇದು. ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆ. ಎಷ್ಟು ಒಂಥರ ಒಂದು ಸೈಡೆಡ್ ಆಗಿ ಇವರು ತನಿಖೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇದೆ.